18ನೇ ಅಧ್ಯಾಯ 1 ಅರಸು 18ನೇ ಅಧ್ಯಾಯ. ಇಲ್ಲಿ ಅನೇಕ ಜನ ಹೊಸ ಜನ ಇದ್ದೀರಿ, ಅನೇಕ ಜನ ಹಳೆ ಜನ ಕೂಡ ಇದ್ದೀರಿ. ಎರಡರಿಗೆ ಮಿಕ್ಸ್ ಆಗಿ ನಾನು ಹೇಳ್ತೀನಿ. ಈ 17ನೇ ಅಧ್ಯಾಯದಲ್ಲಿ ಓದುವಾಗ ಇಸ್ರಾಯೇಲ್ ದೇಶದಲ್ಲಿ ಒಂದು ದೊಡ್ಡ ಬರ ಬಂತು. ಏನ್ ಬಂತು? ಒಂದು ದೊಡ್ಡ ಬರ ಬಂತು. ಆವಾಗ ಅಲ್ಲಿರುವಂತ ಒಬ್ಬ ದೇವರ ಸೇವಕ ಎಲಿಯ ಹೇಳಿದ್ರೆ ಕೇಳಿಸ್ಕೊಡ್ರಿ. ಆಹಾಬ್ ಹೇಳ್ತಾನಂದ್ರೆ, ನಾನು ಸನ್ನಿಧಿ ಸೇವೆ ಮಾಡ್ತಿರುವಂತ ಯೆಹೋವನ ಆಣೆ, ನಾನು ಸೂಚಿಸಿದ ಹೊರತು ಕೆಲವು ದಿವಸಗಳು ಮಳೆಯಾಗ್ಲಿ ಮಂಜಾಗ್ಲಿ ಈ ಭೂಮಿ ಮೇಲೆ ಬರುವುದಿಲ್ಲ ಎಂಬುದಾಗಿ. ಕೇಳಿಸ್ಕೊಡ್ರಿ. ಯಾವಾಗ ನಮ್ಮ ಲೈಫಲ್ಲಿ ಮಳೆ ಅಂತ ನೋಡುವುದಾದ್ರೆ ಒಂದು ಆಶೀರ್ವಾದ ರೀತಿಯಾಗಿ ನಾವು ನೋಡ್ತೇವೆ. ಆಮೇನ್, ಅಲ್ಲಲ್ವಿಯ? ಕೇಳಿಸ್ಕೊಡಿ. ಇವಾಗ ನಾವು ಬೆಳೀತಾ ಇದ್ದೇವೆ. ಆಮೇನ್, ನಾವು ಬೆಳೆದು ನಾವು ಮುಂದೆ ಹೋಗ್ತಾ ಇದ್ದೇವೆ. ಅದಕ್ಕೋಸ್ಕರವಾಗಿ ಇವಾಗ ನಾವು ಇದರಲ್ಲಿ ಸಂಪೂರ್ಣವಾದನ್ನು ಸ್ಟಡಿ ಮಾಡೋದು ಬೇಡ, ಸಂಪೂರ್ಣವಾದನ್ನು ಕೇಳೋದು ಬೇಡ. ಅಲ್ಲಲ್ವಿಯ? ನಿಮ್ಮ ಗ್ರಹಿಕೆಗೆ ತಕ್ಕ ಹಾಗೆ, ನಿಮ್ಮ ಜ್ಞಾನಕ್ಕೆ ತಕ್ಕ ಹಾಗೆ, ಅಲ್ಲಲ್ವಿಯ, ಇದರಲ್ಲಿ ಇರುವಂತ ಕೆಲವೊಂದು ಅಂಶಗಳನ್ನ ಆರಿಸ್ಕೊಂಡು ದೇವರು ನನ್ನ ಸಂಗಡ ನಂತರೂ ದೇವರು ಏನು ಮಾತನಾಡ್ತಾನ ಅದನ್ನೇ ನಾನು ನಿಮ್ಮ ಮಧ್ಯದಲ್ಲಿ ನಾನು ಹೇಳಲಿಕ್ಕಿದ್ದೇನೆ ಮತ್ತು ಸಾರಲಿಕ್ಕಿದ್ದೇನೆ. ಕೇಳಿಸ್ಕೊಟ್ರೆ, ಯಾವಾಗಲೂ ದೇವರ ವಾಕ್ಯ ಸಜೀವಾದದ್ದು, ದೇವರ ವಾಕ್ಯ ಹಿಬ್ಬಾಯಿ ಕತ್ತಿಯಾಗಿದ್ದು. ಅಲ್ಲಲ್ವಿಯ? ಇದು ಹೇಳುವವನಿಗೂ ಕೇಳುವವನಿಗೂ ಕೂಡ ಚೂಸ್ತೈತಿ. ಅಲ್ಲಲ್ವೇ? ಅಂದ್ರೆ ಇವಾಗ ನಾವು ವಾಕ್ಯ ಹೇಳಕತ್ತೀನಂದ್ರೆ ಇದು ನನಗೂ ಕೂಡ ಏನಪ್ಪ ಅಂದ್ರೆ ಚೂಸ್ತದ, ಕೇಳುವವರಿಗೂ ನಿಮಗೂ ಕೂಡ ಅದನ್ನ ಚೂಸ್ತದೆ. ಕೇಳಿಸ್ಕೊಡ್ರಿ. ಯಾವಾಗ ನಿಮ್ಮ ಲೈಫಲ್ಲಿ ದೇವರ ವಾಕ್ಯದ ಥ್ರೂವಾಗಿ ನಿಮಗೆ ಚೂಸ್ತದ, ನಿಮಗೇನಾದ್ರು ನೋವಾಗ್ತದೆ ತಿಳ್ಕೊಡ್ರಿ, ದೇವ್ರು ಮಾತನಾಡಕತ್ತಾನ. ಹಾಲೆಲೂಯಾ. ಯಾರು ಮಾತನಾಡಕತ್ತಾರ? ದೇವ್ರು ಮಾತನಾಡಕತ್ತಾನ. ಕೇಳಿಸ್ಕೊಡ್ರಿ. ಹಾಲೆಲೂಯಾ. ನೀವು ಈ ವಾಕ್ಯ ನನಗೆ ಹೇಳಿದ್ದಾರೆ, ಈ ವಾಕ್ಯ ನನ್ನ ಬಗ್ಗೆ ಟೀಚ್ ಮಾಡಿದ್ದೀನಿ, ವಾಕ್ಯ ನನ್ನ ಬಗ್ಗೆ ಪ್ರೀಚ್ ಮಾಡ್ರ ಅಂದ್ರೆ ನೀವು ಅಲ್ಲೇ ಉಳಿತೀರಿ. ಅಲ್ವೇ? ಅಂದ್ರೆ ದೇವರು ಬೈಬಲ್ ನೋಡುವಾಗ ಏನಪ್ಪ ಅಂದ್ರೆ, ನೀನು ಎಷ್ಟು ಸರ ನೀನು ಮತ್ತಾಯ, ಮಾರ್ಕ, ಲೂಕ, ಯೋಹಾನ, ಆದಿಕಾಂಡ, ಪ್ರಕಟಣೆ ತನಕ ಓದ್ತೀಯೋ ಅಷ್ಟು ಸರ ಓದುವಾಗ ದೇವರು ಹೊಸ ಹೊಸ ಪ್ರಕಟಣೆ ಕೊಡ್ತಾನೆ. ಅಲ್ವೇ? ನೀನು 10 ಸರ ನೀನು ಮತ್ತಾಯ ಓದಿದ್ರೆ 10 ಸರ ಮತ್ತಾಯ ಓದುವಾಗ ಏನಪ್ಪ ಅಂದ್ರೆ ಪ್ರತಿ ಸಲ ಓದುವಾಗ ದೇವರು ಹೊಸ ಪ್ರಕಟಣೆ ಕೊಡುವನಾಗಿದ್ದಾನೆ. ಯಾಕಂದ್ರೆ ದೇವರು ಕಲಿಸ್ತಾನ, ನಾವು ಕಲಿಬೇಕು. ಎಲ್ಲಿ ತನಕ ನಮ್ಮಲ್ಲಿ ಕಲಿಯುವಂತ ಮನೋಭಾವನೆ ಇರ್ತದೋ, ಎಲ್ಲಿ ತನಕ ನಮ್ಮಲ್ಲಿ ರಿಸೀವ್ ಮಾಡ್ಕೊಳ್ಳೋದು ಒಂದು ಕೆಪಾಸಿಟಿ ಇರ್ತದೋ, ಅಲ್ಲಿ ತನಕ ದೇವರನ್ನ ಕಲಿಸ್ತಾನ. ಅಲ್ಲಲ್ವೇ? ಪೌಲ ಹೇಳ್ತಾನಂದ್ರೆ, ನನಗೆ ಇನ್ನೂ ದೇವರ ವಿಷಯವಾಗಿ ಅಗಾಧವಾದ ಸಂಗತಿಗಳನ್ನು ತಿಳ್ಕೊಳ್ಳೋಕೆ ನನಗೆ ಆಸೆ, ಬಟ್ ತಿಳ್ಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಲ್ವೇ? ಹೊಸ ಒಡಂಬಡಿಕೆಯಲ್ಲಿ ಆತನು ಏನಪ್ಪ ಅಂದ್ರೆ ಎಷ್ಟೋ ಪುಸ್ತಕಗಳು ಬರೆದಿದ್ದಾನೆ, ಎಷ್ಟೋ ಆತನು ಹೊಸ ಒಡಂಬಡಿಕೆಯಲ್ಲಿ ಪುಸ್ತಕಗಳು ಬರೆದಾನೆ. ಅಂತ ವ್ಯಕ್ತಿ ಹೇಳ್ತಾನಂದ್ರೆ, ನನಗಿನ್ನೂ ದೇವರವಾದ ಅಗಾಧವಾದ ವಿಷಯಗಳನ್ನ ತಿಳ್ಕೊಳ್ಳೋಕೆ ನನಗೆ ಇಷ್ಟ ಇದೆ, ಬಟ್ ಅಂದ್ರೆ ಅದು ನನ್ನ ಕಡೆಯಿಂದ ಆಗ್ತಾ ಇಲ್ಲ. ಅಲ್ಲಲ್ವೇ? ಅದಕ್ಕೋಸ್ಕರವಾಗಿ ನೀವೇನಪ್ಪ ಅಂದ್ರೆ ರೆಡಿ ಆಗಿರ್ರಿ. ಈ ಸಮಯದಲ್ಲಿ ದೇವರು ನಮ್ಮ ಸಂಗಡ ಮಾತನಾಡೋನಾಗಿದ್ದಾರೆ. ಕೇಳಿಸ್ಕೊಳ್ಳಿ. 17ನೇ ಅಧ್ಯಾಯ ಏನಂತ ಗೊತ್ತೇನ್ರಿ? 17ನೇ ಅಧ್ಯಾಯ ನೋಡ್ತೇನೆಂದ್ರೆ ಅಲ್ಲಿ ಇಸ್ರಾಯೇಲ್ ದೇಶದಲ್ಲಿ ದೊಡ್ಡ ಬರ ಬರ್ತದೆ. ಆಮೇಲೆ ಇಸ್ರಾಯೇಲ್ ದೇಶದಲ್ಲಿ ದೊಡ್ಡ ಬರ ಬರುವುದಕ್ಕಿಂತ ಮುಂಚಿತವಾಗಿ ಅಹಾಬ ಎಂಬುವಂತ ಒಬ್ಬ ರಾಜ ಇರ್ತಾನೆ. ಯಾರಿರ್ತಾರ? ಅಹಾಬ ಎಂಬುವಂತ ಒಬ್ಬ ರಾಜ ಇರ್ತಾನೆ. ಕೇಳಿಸ್ಕೊಡು. ಈ ಅಹಾಬ ರಾಜ ಇವಾಗ ಎಲಿಯ ಹೇಳ್ತಾನೆ, ನಾನು ಸನ್ನಿಧಿ ಸೇವೆ ಮಾಡ್ತಿರುವಂತ ಯೆಹೋವನ ಆಣೆ, ನಾನು ಸೂಚಿಸಿದ ಹೊರತು, ನಾನು ಹೇಳಿದ ಹೊರತು ಈ ದೇಶಕ್ಕೆ ಮಳೆ ಆಗ್ಲಿ ಮಂಜಾಗ್ಲಿ ಏನು ಬೀಳುವುದಿಲ್ಲ ಎಂಬುದಾಗಿ ಈತನ ಹೇಳ್ತಾನ. ಆದ್ರೆ ಈತನ ಮಾತನ್ನು ಕೇಳಿದಂತ ಅಹಾಬನು ಎಲಿಯನನ್ನ ಕೊಲ್ಲಕ್ಕೆ ನೋಡ್ತಾನ. ಆತನು ಏನ್ ನೋಡ್ತಾನ? ಕೊಲ್ಲಕ್ಕೆ ನೋಡ್ತಾನ. ಹಲ್ಲಲ್ಯಾ. ಈಗ ಮುಂದೆ ಬರ್ತಾ 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 ನಾವು 18ನೇ ಅಧ್ಯಾಯ ನೋಡ್ತೇವೆ. ಏನಂದ್ರೆ 16ನೇ ವಚನ. ಓಬದ್ಯನು ಅಹಾಬನ ಬಳಿಗೆ ಹೋಗಿ. ಓಬದ್ಯ ಯಾರು? ಅಹಾಬನ ಶಿಷ್ಯ. ಅಂದ್ರೆ ಅಹಾಬನ ಒಂದು ರಾಜನ ಒಂದು ಮಂತ್ರಿರುವಂತ ಒಬ್ಬ ವ್ಯಕ್ತಿ. ಬಳಿಗೆ ಹೋಗಿ ಅವನಿಗೆ ಈ ಮಾತನ್ನು ತಿಳಿಸಿದನು. ಅಹಾಬನು ಎಲಿಯನನ್ನು ಎದುರುಗೊಳ್ಳುವುದಕ್ಕಾಗಿ ಹೊರಟು ಹೋಗಿ ಅವನನ್ನು ಕಂಡ ಕೂಡಲೇ ಇಸ್ರಾಯೇಲರಿಗೆ ಆಪತ್ತನ್ನು ಬರಮಾಡಿದವನು ನೀನು ಬಂದಿಯಾ ಅಂದನು. ಅದಕ್ಕೆ ಅವನು ಅವರಿಗೆ ಆಪತ್ತನ್ನು ಬರಮಾಡಿದವನು ನಾನಲ್ಲ, ಯೆಹೋವನ ಆಜ್ಞೆಗಳನ್ನು ಉಲ್ಲಂಘಿಸಿ ಬಾಳನ ವಿಗ್ರಹಗಳನ್ನು ಪೂಜಿಸಿದ ನೀನು, ನಿನ್ನ ಮನೆಯವರು ಅದಕ್ಕೆ ಕಾರಣರು. ಕೇಳಿಸ್ಕೊಡ್ರಿ.
ಆಮೇನ್ ಅಲ್ಲಲ್ವಿಯ. ನಾವೆಲ್ಲರೂ ಯುದ್ಧದಲ್ಲಿದ್ದೇವೆ, ನಾವೆಲ್ಲರೂ ಪ್ರತಿದಿನ ಯುದ್ಧ ಮಾಡ್ತಾ ಇದ್ದೇವೆ. ಆಮೇನ್ ಅಲ್ಲಲ್ವಿಯ. ಇನ್ನು ಒಂದು ತಿಂಗಳ ಆದ್ಮೇಲೆ ಏನಪ್ಪಾ ಅಂದ್ರೆ, ಅಥವಾ 30 ದಿನಗಳಾದ್ಮೇಲೆ ನಾವು ಹೊಸ ವರ್ಷದಲ್ಲಿ ನಾವು ಕಾಣಲಿಕ್ಕಿದ್ದೇವೆ. ಅಲ್ಲಲ್ವಿಯ. ಈ ಸಮಯ ಒಬ್ಬರ ಮೇಲೆ ಒಬ್ಬರು ತಪ್ಪು ಹಾಕುವ ಸಮಯ ಅಲ್ಲ. ಅಲ್ಲಲ್ವಿಯ. ಅಥವಾ ಒಬ್ಬರ ಮೇಲೆ ಒಬ್ಬರು ಬ್ಲೇಮ್ ಹಾಕುವಂತ ಸಮಯ ಅಲ್ಲ. ಅಲ್ಲಲ್ವಿಯ. ಈ ಸಮಯ ಬಿದ್ದು ಹೋಗಿರುವಂತ ಯಜ್ಞವೇದಿನ ತಿರುಗಿ ಕಟ್ಟುವಂತ ಸಮಯ. ಅಂದ್ರೆ ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆಯಲ್ಲಿ ಬಿದ್ದು ಹೋಗಿದ್ದೀರೋ, ಅಥವಾ ಆರಾಧನೆಯಲ್ಲಿ ಬಿದ್ದು ಹೋಗಿದ್ದೀರೋ, ಅಥವಾ ವಾಕ್ಯದಲ್ಲಿ ಬಿದ್ದು ಹೋಗಿದ್ದೀರೋ, ಅದನ್ನ ಪುನರ್ಸ್ಥಾಪನೆ ಮಾಡುವಂತ ಒಂದು ಸಮಯವಾಗಿದೆ. ಯಾಕಂದ್ರೆ ಮುಂಬರುವ ದಿನಗಳಲ್ಲಿ ದೇವರು ನಿಮ್ಮ ಲೈಫ್ ಏನಂದ್ರೆ, ಆತನು ಸ್ಥಳ ಹಿಡಿಲಾರದಷ್ಟು ತನ್ನ ಸೂವರ್ಗಳನ್ನ ಆತನು ಸುರಿಸುವನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಇಲ್ಲಿ ಅಹಾಬ ಅಂತಾನೇನಂದ್ರೆ, ಎಲ್ಲಿ ತನಕ ನನಗೆ ಸಿಗಂಗಿಲ್ಲ ಅಲ್ಲಿ ತನಕ ನಾನು ಮನ್ಕೊಳ್ಳಂಗಿಲ್ಲ, ಅಲ್ಲಿ ತನಕ ನಾನು ಊಟ ಮಾಡಂಗಿಲ್ಲ ಎಂಬುದಾಗಿ ಆತನ ಫಣ ತಟ್ಟುವಾಗ, ಅಂತ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ, ಎಲಿಯ ಯಾರಿಗೆ ಸಿಗ್ತಾನೆ ಗೊತ್ತೇನ್ರಿ? ಅವನ ಒಂದು ಶಿಷ್ಯನಾಗಿರುವಂತ ಯಾರು ಓಬೇದನನ್ನ ಸಿಗ್ತಾನ. ಸಿಕ್ಕ ಮೇಲೆ ಓಬೇದ್ ಹೇಳ್ತಾನಂದ್ರೆ, ಹೋಗಿ ನಿನ್ ರಾಜ್ಯ ನನ್ನ ಕರಿ, ನಾನು ಅವನಿಗೆ ಭೇಟಿ ಆಗ್ಬೇಕೆಂಬುದಾಗಿ ಹೇಳ್ತಾನೆ. ಅದ್ರ ಹಿಂದಿನದ್ದೆಲ್ಲ ಐತಿ. ಅವಾಗ ಓಬೇದ್ ಹೇಳ್ತಾನಂದ್ರೆ, ಅಲ್ಲಪ್ಪ ನೀನು ಇವತ್ತಿಲ್ಲಿರ್ತಿ, ನಾಳೆ ಇರ್ತಿ ಗೊತ್ತಿಲ್ಲ, ಒಂದ್ ವೇಳೆ ನಾನು ಹೇಳಿದ ಮೇಲೆ ನೀನು ಬರಲಿಲ್ಲ ಅಂದ್ರ ನನ್ನ ರಾಜ ನನಗ ಕೊಲ್ತಾನೆ ಎಂಬುದಾಗಿ ಹೇಳ್ತಾನೆ. ಕೇಳಿಸ್ಕೊಡ್ರಿ, ಇದನ್ನೆಲ್ಲ ಏನ್ ಸೂಚಿಸ್ತಂದ್ರೆ, ಕೇಳಿಸ್ಕೊಡ್ರಿ, ತಪ್ಪು ನಮ್ಮಲ್ಲಿದ್ದು ಹಲ್ಲೆಲೂಯಾ ನಾವು ಅದನ್ನ ಸರಿಪಡಿಸ್ಕೊಳ್ಳಿಲ್ಲ ಅಂದ್ರೆ ಹಲ್ಲೆಲೂಯಾ ದೇವರ ದೃಷ್ಟಿಯಲ್ಲಿ ಮುಂಬರುವ ದಿನಗಳಲ್ಲಿ ನಾವು ಲೂಸರ್ ಆಗ್ಬಿಡ್ತೇವೆ. ಅಂದ್ರೆ ನಾವು ಸೋತರು ಅಂತ ಆಗ್ಬಿಡ್ತೇವೆ. ಕೇಳಿಸ್ಕೊಡ್ರಿ, ಇಲ್ಲಿ ಏನಾಯ್ತು ಗೊತ್ತೇನ್ರಿ? ಇವಾಗ ಅಹಾಬನು ಎಲಿಯನನ್ನು ಕಂಡು ಕೂಡಲೇ ಎದುರುಗೊಳ್ಳುವುದಕ್ಕೆ ಹೊರಟು ಹೋಗಿ ಅವನನ್ನು ಕಂಡು ಕೂಡಲೇ ಇಸ್ರಾಯೇಲರಿಗೆ ಆಪತ್ತನ್ನ ಬರಮಾಡಿದವನು ನೀನು ಬಂದಿಯಾ? ಹಾಲೆಲೂಯಾ, ಹಾಲೆಲೂಯಾ. ಮೇ ಬಿ ನಿಮ್ಮ ಮನೆಗೆ ಸಮಸ್ಯೆ ಇದ್ದಿರ್ಬೋದು, ಮೇ ಬಿ ನೀವು ಒಂದು ಯಾವುದೇ ಒಂದು ಗೊಂದಲ ಬಿದ್ದಿರ್ಬೋದು, ಮೇ ಬಿ ನಿಮ್ಮ ಪ್ರಾರ್ಥನೆ ಜೀವಿತದಲ್ಲಿ ಮಾಡುವಾಗ ಡಿಸ್ಟರ್ಬ್ ಆಗ್ತಾ ಇರ್ಬೋದು. ಹಾಲೆಲೂಯಾ. ಈ ಸಮಯ ಒಬ್ಬರ ಮೇಲೆ ಒಬ್ಬರು ತಪ್ಪು ಹೊರಿಸುವುದಲ್ಲ, ಈ ಸಮಯ ನಾವು ಮತ್ತೆ ತಿರುಗಿ ಪ್ರಾರ್ಥನೆಯಲ್ಲಿ ನಾವು ಬೆಳೆಯುವಂತ ಸಮಯವಾಗಿದೆ. ಹಾಲೆಲೂಯಾ. ಅದಕ್ಕೋಸ್ಕರವಾಗಿ ನಾನು ನೋಡ್ತೇನೆ ಅಂದ್ರೆ, ಅದಕ್ಕೆ ಅವನು ಅವರಿಗೆ ಆಪತ್ತನ್ನು ಬರಮಾಡಿದವನು ನಾನಲ್ಲ. ಹಾಲೆಲೂಯಾ. ದೇವರು ಯಾವತ್ತಿಗೂ ಕೂಡ ನಿಮ್ಮ ಮೇಲೆ ಕಷ್ಟ ಆಗ್ಲಿ, ನಿಮ್ಮ ಮೇಲೆ ಸಮಸ್ಯೆ ಆಗ್ಲಿ, ನಿಮಗೆ ರೋಗದಲ್ಲಿ ಬೀಳೋದಕ್ಕಾಗ್ಲಿ, ನಿಮಗೆ ಕಷ್ಟ ಕೊಡೋದಕ್ಕಾಗ್ಲಿ, ನೀವೇನಪ್ಪ ಅಂದ್ರೆ ಏನು ಇಲ್ಲದವರಾಗಿ ಇರ್ಲಿಕ್ಕೆ ದೇವರು ಬಿಡಂಗಿಲ್ಲ. ಕೆಲವು ಜನರ ಮೈಂಡ್ ಸೆಟ್ ಗೊತ್ತೇನ್ರಿ? ಈ ರೋಗ ನನಗೆ ದೇವರಿಂದ ಬಂದಿದೆ, ಈ ಒಂದು ಕಾಯಿಲೆ ನನಗೆ ದೇವರಿಂದ ಬಂದಿದೆ, ಈ ಬಡತನ ನನಗೆ ದೇವರಿಂದ ಬಂದಿದೆ. ಹಲೋ, ಹಾಲೆಲೂಯಾ. ದೇವರು ನಿಮಗೆ ರೋಗ, ಬಡತನ, ಶಾಪ ಕೊಡ್ಲಿಕ್ಕಾಗಿ ಬಂದಿಲ್ಲ. ಆತನು ನಿಮ್ಮನ್ನ ಅದರೊಳಗೆ ಇರುವಂತ ಜನರನ್ನ ಬಿಡಿಸಿ ನಿಮ್ಮನ್ನ ಮತ್ತೆ ಆತನು ಮೇಲೆತ್ತಕ್ಕಾಗಿ ಆತನು ಬಂದಿದ್ದಾನೆ. ಹಾಲೆಲೂಯಾ. ಅದಕ್ಕೋಸ್ಕರವಾಗಿ ಎಲ್ಲಿವರೆಗೆ ನಮ್ಮ ಮೈಂಡ್ ಸೆಟ್ ನಾವು ಚೇಂಜ್ ಮಾಡಂಗಿಲ್ವೋ, ಹಾಲೆಲೂಯಾ, ಎಲ್ಲಿವರೆಗೆ ನಾವು ಇನ್ನೊಬ್ಬರ ಬಗ್ಗೆ ನಾವು ಏನಪ್ಪಾ ಅಂದ್ರೆ ತಪ್ಪು ಹೊರಿಸುವುದನ್ನು ಬಿಡುವುದಿಲ್ವೋ, ಎಲ್ಲಿವರೆಗೆ ಇನ್ನೊಬ್ಬರ ಬಗ್ಗೆ ನಾವು ಮಾತಾಡೋದನ್ನು ಬಿಡುವುದಿಲ್ವೋ, ಅಲ್ಲಿ ತನಕ ನಿನ್ನ ಜೀವಿತ, ನಿನ್ನ ಮನೆ, ನಿನ್ನ ಕುಟುಂಬ ಅದು ಇದ್ದ ಸ್ಥಳದಲ್ಲಿ ಇರ್ತದೆ. ಅದು ಬದಲಾವಣೆ ಆಗ್ಬೇಕಂದ್ರೆ ಫಸ್ಟ್ ನೀವು ಬದಲಾವಣೆ ಆಗಬೇಕು. ಹಾಲೆಲೂಯಾ, ಹಾಲೆಲೂಯಾ. ಯಾಕೆ ಬದಲಾವಣೆ ಆಗ್ತೇವೆ? ಹುಟ್ಟದ ಮಗು ಕೂಡ ಏನಪ್ಪಾ ಅಂದ್ರೆ 1 ತಿಂಗಳ, 2 ತಿಂಗಳ, 3 ತಿಂಗಳ, 4 ತಿಂಗಳ, 6 ತಿಂಗಳ ಆದ್ಮೇಲೆ ಅದ್ರ ಫುಡ್ ಚೇಂಜ್ ಆಗ್ತೈತಿ. ಇವತ್ತು ನನ್ನ ಫುಡ್ ಚೇಂಜ್ ಆಗಲ್ಲ ಅಂದ್ರೆ, ನನ್ನ ನಡೆ ಚೇಂಜ್ ಆಗಲ್ಲ ಅಂದ್ರೆ, ನನ್ನ ನುಡಿ ಚೇಂಜ್ ಆಗಲ್ಲ ಅಂದ್ರೆ, ಹಾಲೆಲೂಯಾ, ಆ ದೇವರು ತಾನೇ ಬಂದ್ರು ಕೂಡ ನಿಮ್ ಲೈಫ್ ಅಲ್ಲಿ ಏನಪ್ಪಾ ಅಂದ್ರೆ ಉದ್ಧಾರ ಮಾಡೋನು ಯಾರು ಇಲ್ಲ. ಹಾಲೆಲೂಯಾ. ಅದಕ್ಕೆ ಈ ಸಮಯದಲ್ಲಿ ಏನಪ್ಪಾ ಅಂದ್ರೆ ಒಬ್ಬರ ಮೇಲೆ ಒಬ್ರು ತಪ್ಪಾಕೋದನ್ನ ಬಿಡ್ರಿ, ಅದನ್ನ ಬಿಟ್ಟು ಬಿದ್ದು ಹೋಗಿರುವಂತ ಯಜ್ಞವೇದನ ಮತ್ತೆ ತಿರುಗಿ ಕಟ್ರಿ. ಅಂದ್ರೆ ಯಜ್ಞದ ಗೊತ್ತಿ ನಮ್ಮ ಪ್ರಾರ್ಥನೆ ಜೀವಿತ ಮತ್ತೆ ತಿರುಗಿ ಕಟ್ಟಬೇಕು ನಾವು. ಹಾಲೆಲೂಯಾ, ಹಾಲೆಲೂಯಾ. ಡೋಂಟ್ ಬ್ಲೇಮ್ ಎನಿವನ್. ಮುಂದೆ 19ನೇ ವಚನ. ನೀನು ಈಗ ಎಲ್ಲಾ ಇಸ್ರಾಯೇಲ್ಯರನ್ನು ಇಜೆಬೇಲಳಿಂದ ಪೋಷಣೆ ಹೊಂದುವ ಬಾಳನ 450 ಮಂದಿ ಪ್ರವಾದಿಗಳನ್ನು ಅಸೇರ ದೇವತೆಯ 21ನೇ ವಚನ. ಎಲಿಯನು ಎಲ್ಲಾ ಜನರ ಹತ್ತಿರ ಹೋಗಿ ಅವರಿಗೆ, ನೀವು ಎಷ್ಟರವರೆಗೆ, ಕೇಳಿಸ್ಕೊಳ್ಳಿ, ಎರಡನೇದಾಗಿ ನೀವು ಎಷ್ಟರವರೆಗೆ ಎರಡು ಮನಸ್ಸುಳ್ಳವರಾಗಿರ್ತೀರಿ. ಮೊದಲನೇದಾಗಿ ಕಷ್ಟ ಬಂತ, ಸಮಸ್ಯೆ ಬಂತ, ನೋವು ಬಂತ, ಬೇನೆ ಬಂತ, ಬೇರೆಯವ್ರ ಬಗ್ಗೆ ತಪ್ಪು ಹೊರಿಸೋದನ್ನು ಬಿಟ್ಟು ಬೇರೆಯವ್ರ ಬಗ್ಗೆ
ಮಾತಾಡೋದನ್ನ ಬಿಟ್ಟು ನಾವು ಯಾವಾಗ ನಮ್ಮ ಜೀವಿತನ ಪ್ರಾರ್ಥನೆಗೆ ನಾವು ಅವಕಾಶ ಕೊಡ್ತೀವೋ ಆ ಸರ್ವಶಕ್ತನಾದ ದೇವರು, ಆವತ್ತು ಅಹಾಬನ ಜೀವನ ಬದಲಾವಣೆ ಮಾಡಿದ ದೇವರು ಇವತ್ತು ಕೂಡ ನಿನ್ನ ಜೀವಿತವನ್ನ ಆತನ ಬದಲಾವಣೆ ಮಾಡೇ ಮಾಡ್ತಾನೆ. ಹಾಲೆಲೂಯಾ. ಬೈಬಲ್ ಹೇಳ್ತಾನಪ್ಪ ಅಂದ್ರೆ ದೋಷಿಗಳನ್ನು ಒಪ್ಪಿಕೊಳ್ಳುವವನಿಗೆ ಯೆಹೋವನ ಕರುಣೆ ದೊರಕುತ್ತದೆ, ದೋಷಗಳನ್ನು ಇಟ್ಟುಕೊಂಡವನಿಗೆ ಯೆಹೋವನ ಶಾಪ ದೊರಕುತ್ತದೆ ಎಂಬುದಾಗಿ. ಹಾಲೆಲೂಯಾ. ಅದಕ್ಕೋಸ್ಕರವಾಗಿ ನಾವು ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸೋದನ್ನ ಬಿಡಬೇಕು. ಹೇಳಿ, ಮತ್ತೊಬ್ಬರ ತಪ್ಪು ಹೊರಿಸೋದನ್ನ ಬಿಡ್ರಿ. ಮತ್ತೊಬ್ಬರ ತಪ್ಪು ಹೊರಿಸೋದನ್ನ ಬಿಡ್ರಿ. ಹೇಳಿ 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 ಮತ್ತೊಬ್ಬರ ತಪ್ಪು ಹೊರಿಸೋದನ್ನ ಬಿಡ್ರಿ. ಡೋಂಟ್ ಬ್ಲೇಮ್ ಎನಿವನ್. ಕೆಲವು ಜನರನ್ನ ದೇವ್ರ ಲೈಫಲ್ಲಿ ತರ್ತಾನ, ನಿನಗ ಸಮಸ್ಯೆ ಕೊಡೋಕೆ ತರ್ತಾನ, ಕಷ್ಟ ಕೊಡೋಕೆ ತರ್ತಾನ. ಯಾಕೆ ಗೊತ್ತೇನ್ರಿ? ದೇವರು ನಿನ್ನ ಪೇಷನ್ಸ್ ಚೆಕ್ ಮಾಡ್ತಾನ. ಹಾಲೆಲೂಯಾ. ಏನ್ ಚೆಕ್ ಮಾಡ್ತ ದೇವ್ರು? ಪೇಷನ್ಸ್ ಚೆಕ್ ಮಾಡ್ತಾನ. ಅಂತ ಸಂದರ್ಭದಲ್ಲಿ ನೀನು ಒಂದ್ ವೇಳೆ ಪೇಷನ್ಸ್ ಕಳ್ಕೊಂಡ್ರೆ, ಕೇಳಿಸ್ಕೊಂಡ್ರೆ, ಯಾವನಿಗೆ ದೇವರು ದೊಡ್ಡ ಒಂದು ಎಂತ ಜವಾಬ್ದಾರಿ ಕೊಡಬೇಕಂತ ಪ್ಲಾನ್ ಮಾಡ್ತಾನ, ಸುಮ್ಸುನೆ ಕೊಡಂಗಿಲ್ಲ. ಹಾಲೆಲೂಯಾ. 2025 ಇಲ್ಲಿರುವಂತ ಕೆಲವು ಜನರಿಗೆ ದೇವರು ದೊಡ್ಡ ಜವಾಬ್ದಾರಿ ಕೊಡುವನಾಗಿದ್ದಾನೆ. ಹಾಲೆಲೂಯಾ. ನಿನ್ನ ಮನೆ ವಿಷಯ ಆಗಿರ್ಬೋದು, ನಿನ್ನ ಕುಟುಂಬದ ವಿಷಯ ಆಗಿರ್ಬೋದು, ನಿನ್ನ ಹೊಲಗದ್ದೆ ವಿಷಯ ಆಗಿರ್ಬೋದು, ಸಭೆ ವಿಷಯ ಆಗಿರ್ಬೋದು. ಹಾಲೆಲೂಯಾ. 2025 ಅನೇಕ ಜನರನ್ನ ದೇವರು ದೊಡ್ಡ ಜವಾಬ್ದಾರಿ ಕೊಡಕ್ಕಿದ್ದಾನೆ. ಅದಕ್ಕೋಸ್ಕರವಾಗಿ 2024, 23, 21, 20, 19, 18, 17 ನೀವು ಯಾವಾಗ ಯೇಸು ನಂಬಿರೋ ಅಲ್ಲಿ ಹಿಡಿದು ಇಲ್ಲಿ ತನಕ ಪ್ರಿಪರೇಷನ್ ಟೈಮು, ಸಿದ್ಧತೆ ಸಮಯ. 2020 ಸಿದ್ಧತೆ ಸಮಯ ಅಲ್ಲ, 2025 ಎದ್ದು ನಡೆದಾಡುವ ಸಮಯ. ಹಾಲೆಲೂಯಾ. ಹಾಲೆಲೂಯಾ. ಇನ್ನು ನಾವು ಪ್ರಿಪರೇಷನ್, ಇನ್ನು ನಾವು ಪಾಪ ಮಾಡೋದಲ್ಲ, ಇನ್ನು ನಾವು ಬೇರೆಯವ್ರ ಬಗ್ಗೆ ಮಾತಾಡೋದಲ್ಲ, ಇನ್ನು ನಾವು ಬೇರೆಯವ್ರ ಬಗ್ಗೆ ತಪ್ಪಡಿಸೋದಲ್ಲ. 2025 ನಿನ್ನ ಲೈಫಲ್ಲಿ ಬರುವಾಗ, ಹಾಲೆಲೂಯಾ, ನೀನು ಪಶ್ಚಾತ್ತಾಪ ಪಡಂಗಿಲ್ಲ. ಹಾಲೆಲೂಯಾ. ನೀನು ಬೇರೆಯವ್ರು ಮಾತಾಡಂಗಿಲ್ಲ. ನೀನು ದೇವ್ರಿಗೋಸ್ಕರವಾಗಿ ಮುಂದೆ ಹೋಗ್ತಾ ಇದ್ದಿ. ಯಾಕೆ? ದೇವ್ರು ಏನಪ್ಪ ಅಂದ್ರೆ ಈ ಭೂಮಿ ಮೇಲೆ ಇನ್ನು ಎಷ್ಟೋ ಕೆಲಸವನ್ನ ನಿನಗಾಗಿ ಆತನು ಕಾದು ಇಡಿಸಿದ್ದಾನೆ. ಹಾಲೆಲೂಯಾ. ಹೇಳಿ, ಡೋಂಟ್ ಬ್ಲೇಮ್ ಎನಿವನ್. ಬೇರೆ ಮೇಲೆ ತಪ್ಪರ್ಸಕ್ ಹೋಗ್ಬೇಡ್ರಿ. ಆಗೈತಾ? ಎಸ್. ಹಾಲೆಲೂಯಾ. ಹಾಲೆಲೂಯಾ. ದೇವರು ಕೇಳಿಸ್ಕೊಡ್ರಿ, ದೇವರು ನಿಮ್ಮ ಮೇಲೆ ಬರುತ್ತಿರುವಾಗ ಸೈತಾನನ್ನು ಕೂಡ ಕೆಳಗೆ ಬೀಳ್ಬೇಕೆಂಬುದಾಗಿ ಆತನ ಆಲೋಚನೆ ಮಾಡ್ತಾನೆ. ನಿಮ್ಗೆ ಗೊತ್ತಿದ ಪುನಾದಿಂದ ಬಂದಿರೋದು ಪಾಸ್ಟರ್ ಒಂದು ಮಾತಂದ್ರು, ಎಷ್ಟು ಜನ ಗೊತ್ತಿದೆ? ಅವ್ರು ಹೇಳಿದ್ರು, ನೀವು ಬೆಳೀತಾ ಇದ್ದೀರಿ, ಬಟ್ ಏನಂದ್ರೆ ಸೈತಾನನು ಆತನ ಆಲೋಚನೆ ಆಗ್ತಾನೆ, ಆತನ ಆಲೋಚನೆ ಕಿವಿಗೊಡಕ್ ಹೋಗ್ಬೇಡ್ರಿ. ಹಾಲೆಲೂಯಾ. ಹಾಲೆಲೂಯಾ. ಕೇಳಿಸ್ಕೊಡ್ರಿ, ನನ್ನ ಆಸೆ ಒಂದೇ ಗೊತ್ತೇನ್ರಿ, ಇಲ್ಲಿ ಕೂತಿರೋರು ಯಾರೂ ಕೂಡ ಇದ್ದ ರೀತಿಯಾಗಿ ಇರಬಾರದು. ಇದಕ್ಕೋಸ್ಕರವಾಗಿ ಹಗಲು ರಾತ್ರಿ ನಾವು ಕಷ್ಟಪಡ್ತಾ ಇದ್ದೇವೆ. ಇದಕ್ಕೋಸ್ಕರವಾಗಿ ಹಳ್ಳಿಗೂ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ. ಇದಕ್ಕೋಸ್ಕರವಾಗಿ ಮನೆ ನಾವು ಸಂಧಿಸ್ತಾ ಇದ್ದೇವೆ. ಇದಕ್ಕೋಸ್ಕರವಾಗಿ ಯಾಕಂದ್ರೆ ನನ್ನ ಲೈಫ್ ದೇವ್ರು ಚೇಂಜ್ ಮಾಡಿದ್ದಾನೆ, ನನ್ನ ಜೀವಿತ ಚೇಂಜ್ ಮಾಡಿದ್ದಾನೆ. ಅದೇ ದೇವರು ನಿನ್ನ ಲೈಫ್ ಕೂಡ, ನಿನ್ನ ಜೀವಿತ ಕೂಡ ಬದಲಾವಣೆ ಮಾಡಬೇಕು. ಹಾಲೆಲೂಯಾ. ಹಾಲೆಲೂಯಾ. ಅದಕ್ಕೋಸ್ಕರವಾಗಿ ನಾವು ನೆಕ್ಸ್ಟ್ ನೋಡ್ತೇನಪ್ಪ ಅಂದ್ರೆ, ಎಲ್ಲಿಯವರೆಗೆ ನೀವು ಎಷ್ಟರವರೆಗೆ ಎರಡು ಮನಸ್ಸುಳ್ಳವರಾಗಿರುವಿರಿ. ಹೇಳಿ, 2 minds. ಎಲಿಯ ಪರಲೋಕದಿಂದ ಬೆಂಕಿ ಭೂಲೋಕಕ್ಕೆ ತರಬೇಕಂತ ಸಮಯದಲ್ಲಿ ಆತನು ಫಸ್ಟ್ ಜನರನ್ನು ಪ್ರಿಪೇರ್ ಮಾಡ್ದ. ಏನ್ ಮಾಡ್ದ? ಹೋಗಿ 17, 18, 19 ಈ 3 ಅಧ್ಯಾಯ ಓದ್ರಿ. ಇಲ್ಲಿ ಬಾಳನ ಪ್ರವಾದಿಗಳು ಮತ್ತು ಎಲಿಯ ಒಬ್ಬನೇ. ಬಾಳನ ಪ್ರವಾದಿ ಎಷ್ಟು ಜನ? 400 ಪ್ಲಸ್ ಇನ್ನೂ 400. ಹಾಲೆಲೂಯಾ. ಅಂದ್ರೆ 900 ಜನ. ಇವರೆಲ್ಲರೂ ಒಂದ್ ಕಡೆ ಆಗಿದ್ದಾರೆ, ಪ್ಲಸ್ ರಾಜ ಇವ್ರ ಕಡೆ ಆಗಿದ್ದಾನೆ. ಈಗ ಎಲಿಯ ಒಬ್ಬನೇ. ಹಾಲೆಲೂಯಾ. ಕೆಲವೊಂದು ಸಮಯದಲ್ಲಿ ದೇವರಿನ ಲೈಫಲ್ಲಿ ಕಾರ್ಯ ಮಾಡುವಾಗ ನಿನ್ನ ಒಬ್ಬಂಟಿಗಾಗಿ ತೆಗೆದುಕೊಂಡು ಹೋಗ್ತಾನೆ.
ನಿನ್ ಜೊತೆ ಇದ್ದವರು ನಿನ್ನನ್ನ ಬಿಟ್ಟು ಹೋಗ್ತಾರ. ಕೇಳಿಸ್ಕೊಡ್ರಿ, ಅವ್ರ ತಪ್ಪಲ್ಲ, ನಮ್ ತಪ್ಪಲ್ಲ, ಅದು ಆಗ್ಬೇಕು, ಹಾಗೆ ಆಗ್ತೈತಿ. ಯಾಕೆ ಗೊತ್ತೇನ್ರಿ? ದೇವರು ನಿನ್ನನ್ನ ಮುಂಬರುವ ದೊಡ್ಡ ಕಾರ್ಯಗಳಿಗಾಗಿ ಆತನ ಸಿದ್ಧ ಮಾಡ್ತಾನ. ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕೋಸ್ಕರವಾಗಿ ಎಲಿಯನು ಎಲ್ಲಾ ಜನರ ಹತ್ತಿರ ಹೋಗಿ ಏನದ, ಎಲ್ಲಾ ಜನರು ಯಾಕೆಂದ್ರೆ ಎಲಿಯ ಈಗ ಪ್ರಾರ್ಥನೆ ಮಾಡಬೇಕಾಗಿತ್ತು. ಆಕಾಶದಿಂದ ಬೆಂಕಿ ಆ ಒಂದು ಯಜ್ಞ ವೇದಿಯ ಮೇಲೆ ಬರಬೇಕಾಗಿತ್ತು. ಹಲ್ಲೆಲೂಯಾ. ಅದೇ ರೀತಿಯಾಗಿ ನೀನು ಪ್ರಾರ್ಥನೆ ಮಾಡ್ತಾ ಇದ್ದಿ, ನೀನು ಉಪವಾಸ ಮಾಡ್ತಾ ಇದ್ದಿ, ನೀನು ಏನೆಲ್ಲ ಮಾಡ್ಬೇಕೆಲ್ಲ ಮಾಡ್ತಾ ಇದ್ದಿ. ಕೇಳಿಸ್ಕೊಳ್ರಿ, ನಿನ್ನ ಬೆಂಕಿ ಭೂಲೋಕಕ್ಕೆ ಬರಬೇಕಂದ್ರೆ, ಹಲ್ಲೆಲೂಯಾ, ನಿನ್ನ ಒಂದು ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ಬೇಕಂದ್ರೆ, ನೀನು ಎಲ್ಲಿ ತನಕ ನೀನು ಎರಡು ಮನಸ್ಸುಳ್ಳವನಾಗಿರ್ತೀಯೋ ಅಲ್ಲಿ ತನಕ ನಿನ್ನ ಲೈಫಲ್ಲಿ ಏನೂ ಆಗಲ್ಲ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನೀವು ಎರಡು ಮನಸ್ಸುಳ್ಳವರಾಗಿ ನೀವು ಹೋದ್ರಿ. ನೀವು ಎಷ್ಟರವರೆಗೆ ಎರಡು ಮನಸ್ಸುಳ್ಳವರಾಗಿರುವಿರಿ. ಎಷ್ಟರವರೆಗೆ ಎರಡು ಮನಸ್ಸುಳ್ಳವರಾಗಿರ್ರಿ. ಆಲ್ರೆಡಿ ದೇವ್ರು ನಮ್ಮ ಲೈಫಲ್ಲಿ ನನ್ನ ಮಗನ ಯಾವಾಗ ಆಶೀರ್ವಾದ ಮಾಡಲಿ, ಈ ಮಗನ ಯಾವಾಗ ಆಶೀರ್ವಾದ ಮಾಡಲಿ, ಈ ಮಗನ ಯಾವಾಗ ಮೇಲೆ ಕತ್ತಲಿ, ಈ ಮಗನನ್ನು ಯಾವಾಗ ಆಶೀರ್ವಾದ ಮಾಡಲಿ, ಯಾವಾಗ ಆಶೀರ್ವಾದ ಆತನ ಕಾಯ್ತಾ ಇರ್ತಾನೆ. ಹಲ್ಲೆಲೂಯಾ. ಎರಡೂ ಕಡೆ ಕಾಡುವಂತ ಜನರನ್ನ ದೇವ್ರು ಯಾವತ್ತೂ ಕೂಡ ಇಷ್ಟಪಡಂಗಿಲ್ಲ. ಚರ್ಚ್ನಾಗೂ ಕಾಲಿಡ್ತೀವಿ, ನಾವು ಲೋಕದಲ್ಲಿ ಕೂಡ ಕಾಲಿಡ್ತೀವಿ. ಹಲೋ ಅಂದ್ರೆ ಎರಡು ಮನಸ್ಸುಳ್ಳವರು. ಹಲ್ಲೆಲೂಯಾ. ಯಾಕೋಬ 1:8-1:6 ಓದ್ರಿ. ಫಾಸ್ಟ್. ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲೆಯುತ್ತಿರುವನು. 7ನೇ ವಚನ. ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದುವೆನೆಂದು ಭಾವಿಸದೇ ಇರಲಿ. 8ನೇ ವಚನ. ಅವನು ಎರಡು ಮನಸ್ಸುಳ್ಳವನು ತನ್ನ ನಡತೆಯಲ್ಲೆಲ್ಲ ಚಂಚಲನೂ ಆಗಿದ್ದಾನೆ. ಏನಾಗಿದ್ದಾನೆ? ಚರ್ಚಿಗೆ ಹೋಗ್ಲೇಬೇಡ, ಪ್ರಾರ್ಥನೆ ಮಾಡ್ಲೇಬೇಡ, ಬೈಬಲ್ ಓದ್ಲೇಬೇಡ. ಹೊರಗೊಂದು ಶಬ್ದ ಕೇಳಿಸ್ತಾ ಇದೆ. ಏನ್ ಕೇಳಿಸ? ಹೊರಗೊಂದು ಶಬ್ದ ಕೇಳಿಸ್ತಾ ಇದೆ. ಬೈಬಲ್ ಓದ್ಬೇಡ, ಬೆಳಗ್ಗೆ ಜಲ್ದಿ ಹೇಳ್ಬೇಡ, ನಸಿನ ಹೇಳಕ್ ಹೋಗ್ಬೇಡ. ಹಲೋ, ನೀವೆಲ್ಲಿ ತನಕ ಎರಡು ಮನಸ್ಸುಳ್ಳವರಾಗಿರ್ತೀರಿ, ಹಲ್ಲೆಲೂಯಾ, ಅಲ್ಲಿ ತನಕ ನಿಮ್ಮ ಲೈಫು ಉದ್ಧಾರ ಆಗಲ್ಲ. ನಾವು ದೇವರ ವಾಕ್ಯದ ಪ್ರಕಾರ ನಡೆದು, ದೇವರ ವಾಕ್ಯದ ಮೂಲಕವಾಗಿ ನಾವು ಜೀವಿಸಿ, ದೇವರ ವಾಕ್ಯದ ಪ್ರಕಾರ ನಾವು ಆಶೀರ್ವಾದ ಹೊಂದಿಕೊಳ್ಳೋದಾದ್ರೆ, ಕೇಳಿಸ್ಕೊಡ್ರಿ, ನಿನಗೆ ಬರಬೇಕಾಗಿರುವಂತ ಆಶೀರ್ವಾದವನ್ನ ಯಾರೂ ಕೂಡ ತಡಿಲಿಕ್ಕೆ ಆಗಲ್ಲ. ಪ್ರಕಟಣೆ ಒಂದು ಮಾತು ಹೇಳ್ತೇನೆ ಅಂದ್ರೆ, ನೀನು ನನ್ನ ವಾಕ್ಯವನ್ನು ಕಾಪಾಡೋದ್ರಿಂದ ನಿನಗೋಸ್ಕರವಾಗಿ ಒಂದು ಬಾಗಿಲನ್ನು ತೆರೆದಿದ್ದೇನೆ. ಆ ಬಾಗಿಲು ಇನ್ನು ಮುಂದೆ ಯಾರೂ ಕೂಡ ಮುಚ್ಚಲು ಆಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವು ಜನ ಹೇಳ್ತಾರೆ, ನಮ್ದು ದೇಶ ಚೆನ್ನಾಗಿ ನಡೀತಿದ್ರಿ, ಜನ ಹಾಳು ಮಾಡಿದ್ರು, ಅವ್ರು ಹಾಳು ಮಾಡ. ನಾನು ನಂಬಂಗಿಲ್ಲ. ಯಾಕಂದ್ರೆ ನಿನ್ನ ಆಶೀರ್ವಾದಕ್ಕೆ ನೀನೇ ಕಾರಣ. ನಿನ್ನ ಆಶೀರ್ವಾದಕ್ಕೆ ಮತ್ತ ಕಡೆ ಬ್ಯಾಗ್ ಬಾಪ. ಎಲ್ಲಾ ಜನರ ಹತ್ತಿರ ಹೋಗಿ ಅವರಿಗೆ, ನೀವು ಎಷ್ಟರವರೆಗೆ ಎರಡು ಮನಸ್ಸುಳ್ಳವರಾಗಿರುವಿರಿ? ಯೆಹೋವನು ದೇವರಾಗಿದ್ದರೆ ಆತನನ್ನೇ ಹಿಂಬಾಲಿಸಿರಿ, ಬಾಳನು ದೇವರಾಗಿದ್ದರೆ ಅವನನ್ನೇ ಹಿಂಬಾಲಿಸಿರಿ ಎಂದು ಹೇಳಿದನು. ಜನರು ಇದಕ್ಕೆ ಏನೂ ಉತ್ತರ ಕೊಡದೆ ಸುಮ್ಮನಿರುವುದನ್ನು ಕಂಡು, ಜನರು ಇದಕ್ಕೆ ಏನು ಉತ್ತರ ಕೊಡ್ತಾ ಇಲ್ಲ. ಯೇಸು ಸ್ವಾಮಿ ನೆಲದ ಮೇಲೆ ಕೂತ್ಕೊಂಡು ಬರೀತಾ ಇರುವಾಗ ಅಲ್ಲಿ ವ್ಯಭಿಚಾರದಲ್ಲಿ ಸಿಕ್ಕಿ ಬಿದ್ದದ ಒಬ್ಬ ಹೆಂಗಸ್ ಸಿಕ್ಕಳು. ಇವಾಗ ಯೇಸು ಸ್ವಾಮಿ ಬರಿತಾ ನೋಡುವಾಗ ಏನಪ್ಪಾ ಅಂದ್ರೆ, ನೋಡ್ತಲೇ ಸುತ್ತಮುತ್ತಲು ಜನರು ತುಂಬಿಟ್ಟಿದ್ರು. ತುಂಬಿಕೊಳ್ಳುವಾಗ ಏನಪ್ಪಾ ಅಂದ್ರೆ, ಅಲ್ಲಿ ವ್ಯಭಿಚಾರದಲ್ಲಿ ಸಿಕ್ಕಿ ಬಿದ್ದ ಒಬ್ಬ ಹೆಂಗಸು ಈ ಶಾಸ್ತ್ರಿಗಳು ಪರಿಸರರು ಹಿಡ್ಕೊಂಡ್ ಬಂದ್ರು. ಅವ್ರು ಹಿಡ್ಕೊಂಡ್ ಬಂದು ತಪ್ಪಲ್ಲ, ಅವ್ರು ಬಂದಂತ ರೀತಿ ತಪ್ಪಾಗಿತ್ತು.
ಅವರ ಒಂದು ಮನಸ್ಸಿನಲ್ಲಿ ಏನು ಅನ್ಕೊಂಡು ಗೊತ್ತೇನ್ರಿ, ನಡ್ರಿ ಯೇಸು ಸ್ವಾಮಿ ಬಹಳ ಆತನು ಧರ್ಮದ ಬಗ್ಗೆ ಬೋಧನೆ ಮಾಡ್ತಾನೆ, ಒಳ್ಳೆದ್ರ ಬಗ್ಗೆ ಬೋಧನೆ ಮಾಡ್ತಾನೆ, ಕೆಟ್ಟದ್ರ ಬಗ್ಗೆ ಬೋಧನೆ ಮಾಡ್ತಾನೆ. ಈ ಹೆಂಗಸನ್ನು ತೆಗೆದುಕೊಂಡು ಹೋಗಿ ನಾವು ಯೇಸು ಹತ್ರ ನಿಲ್ಲಿಸೋಣ, ನೋಡೋಣ ಯೇಸು ಸ್ವಾಮಿ ಈಕೆಗೆ ಏನು ಉತ್ತರ ಕೊಡ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಅಂದ್ರೆ ಈ ಜನರು ಯೇಸು ಸ್ವಾಮಿ ಬಳಿಗೆ ಬರ್ತಾ ಇದ್ದಾರೆ, ಆದರೆ ಮನಸ್ಸು ಸರಿ ಇಲ್ಲ. ಏನ್ ಸರಿ ಇಲ್ಲ? ಏನ್ ಸರಿ ಇಲ್ಲ? ಅದಕ್ಕೋಸ್ಕರವಾಗಿ ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ ಹೇಳ್ತಾರಪ್ಪ ಅಂದ್ರೆ, ಈ ಜನರು ಬರೇ ನನ್ನನ್ನ ಬಾಯಿ ಮಾತಿನಿಂದ ನನ್ನನ್ನು ಸನ್ಮಾನಿಸ್ತಾರೆ, ನಿಜವಾಗಿ ನೋಡಿದರೆ ಇವರಿಂದ ತಮ್ಮ ಹೃದಯ ನನ್ನಿಂದ ಬಹಳ ಬಹಳ ದೂರವಾಗಿದೆ. ಹೀಗೆ ಇವರು ಭಕ್ತಿ ತೋರಿಸುವುದು ವ್ಯರ್ಥ. ಹಲೋ, ಹಲ್ಲೆಲೂಯಾ. ಇನ್ನು ಕೆಲವೇ ದಿನಗಳಲ್ಲಿ, ಕೆಲವೇ ಕ್ಷಣಗಳಲ್ಲಿ ದೇವರು ನಿಮ್ಮ ಲೈಫಲ್ಲಿ ನೀವು ಅನ್ಕೊಂಡದ್ದನ್ನ ಮಾಡ್ಬೇಕಂದಿದ್ದಾನೆ. ಆತ ನಿಮ್ಮ ಕಡೆ ಕೈ ಚಾಚಿದ್ದಾನೆ, ಆತ ನಿಮ್ಮ ಕಡೆ ತನ್ನ ಒಂದು ಹಸ್ತವನ್ನು ಚಾಚಿದ್ದಾನೆ, ಆತ ನಿಮ್ಮ ಕಡೆ ನೋಡ್ತಾ ಇದ್ದಾನೆ. ಅಂತ ಸಮಯದಲ್ಲಿ ನೀನು ಆತನಿಗೋಸ್ಕರವಾಗಿ ಸಿದ್ಧವಾಗಿಲ್ಲ ಅಂದ್ರೆ, ಹಲ್ಲೆಲೂಯಾ, ನೀವು ದೇವರು ನಿಮ್ಮ ಬಳಿಗೆ ಬಂದ ಹತ್ರ ಪಾಸ್ ಮಾಡಿ ಬೇರೆ ಕಡೆ ಹೋಗ್ತಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಬರಿತಿರುವಾಗ ಆತನ ಮಂದಿ ಹೇಳಿದ್ರು, ಸ್ವಾಮಿ ಗುರುವೇ, ಈಕೆ ವ್ಯಭಿಚಾರ ಮಾಡೋದು ಸಿಕ್ಕಿದ್ಲು, ಯಾಕಂದ್ರೆ ಮೋಶೆ ಧರ್ಮಶಾಸ್ತ್ರ ಹೇಳ್ತದೆ, ಯಾರು ಇಂಥ ಒಂದು ಕೆಲಸ ಮಾಡ್ತಾರಲ್ರಿ ಅವ್ರಿಗೆ ಕಲ್ತು ಹೊಡಿ ಎಂಬುದಾಗಿ ಅವ್ರು ಹೇಳ್ತಾರೆ ಎಂಬುದು ಹೇಳುವಾಗ ಯೇಸು ಸ್ವಾಮಿ ಬರಿತಿರೋ ಮೇಲೆ ನೋಡ್ತಾನಪ್ಪ ಅಂದ್ರೆ, ನಿಮ್ಮಲ್ಲಿ ಯಾರು ಪಾಪ ಮಾಡಿಲ್ವೋ ಮೊದಲು ಆಕೆ ಕಲ್ಲು ಹೋಗಿರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕೆ? ಅವ್ರಿಗೆ ಗೊತ್ತಾಯ್ತು ನನ್ನ ಪಾಪ ಇದೆ ಎಂಬುದಾಗಿ, ಅವ್ರಿಗೆ ಗೊತ್ತಾಯ್ತು ನನ್ನ ತಪ್ಪು ಮಾಡಿನ ಎಂಬುದಾಗಿ, ಅವ್ರಿಗೆ ಗೊತ್ತಾಯ್ತು ನಾವೆಲ್ಲರೂ ಏನಪ್ಪ ಅಂದ್ರೆ ಇಲ್ಲಿ ಯೇಸು ಸ್ವಾಮಿ ಬಂದಿದ್ದೇವೆ, ಆದ್ರೆ ಒಂದೇನಂದ್ರೆ ಒಂದು ಒಳ್ಳೆ ಮನಸ್ಸಿನ ಬಂದಿಲ್ಲ ಎಂದು ಗೊತ್ತಾಯ್ತು ಅವರಿಗೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಅವರೆಲ್ಲ ತಮ್ಮ ಕೈಲಿಂದ ಕಲ್ಲು ಹೋಗೋದು ವಾಪಸ್ ಹೋದ್ರು. ಈಕೆ ಅನ್ಕೊಂತಾಳ, ಇವರೆಲ್ಲರಂತೂ ಹೋದ್ರು, ಇವಾಗ ಯೇಸು ಸ್ವಾಮಿ ನನಗೆ ಒಂದು ಶಿಕ್ಷೆ ಕೊಡ್ತಾರೆ ಎಂಬುದು ಅನ್ನುವಾಗ, ಅಮ್ಮ ನಿನ್ನ ಮೇಲೆ ಅಪರಾಧ ಹೊರಿಸುವರು ಎಲ್ಲಿದ್ದಾರೆ ಎಂಬುದು ಕೇಳುವಾಗ, ಅವರೆಲ್ಲರೂ ಹಿಂದಕ್ಕೆ ಹೋದ್ರೆ ಎಂಬುದು ಹೇಳುವಾಗ ಯೇಸು ಸ್ವಾಮಿ ಹೇಳ್ತಾನೆ, ಅಮ್ಮ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟವೆ, ನೀವು ಹೋಗು. ಆಲ್ರೆಡಿ ನೀವೆಲ್ಲರೂ ಕ್ಷಮಿಸಲ್ಪಟ್ಟಿದ್ದೀರಿ, ಕ್ಷಮಿಸುವರಾಗಿದ್ದೀರಿ. ಆತನ ಬಾಸುರುಗಳಿಂದ, ಆತನ ರಕ್ತದಿಂದ ತೊಳೆಯಲ್ಪಟ್ಟಿದ್ದೇವೆ. ಆತನು ನಮಗಾಗಿ ನಿಮಗೋಸ್ಕರವಾಗಿ ಪರಲೋಕದಿಂದ ಆತನು ಇಳಿದು ಬಂದು, ಆತನು ಸತ್ತು ಉರುಳಲ್ಪಟ್ಟು 3ನೇ ದಿನದಲ್ಲಿ ನಿಮಗೋಸ್ಕರವಾಗಿ ಆತನು ಎದ್ದು ಬಂದಿದ್ದಾನೆ. ಎದ್ದು ಬಂದು ಇವಾಗ ದೇವರ ಬಲಭಾಗದಲ್ಲಿ ಕೂತುಕೊಂಡು ನಿಮಗಾಗಿ ನಮಗಾಗಿ ಆತನು ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಜಸ್ಟ್ ಪ್ರಿಪೇರ್ ಯುವರ್ ವೇ, ನಿನ್ನ ಒಂದು ದಾರಿ ನೀನು ಸಿದ್ಧ ಮಾಡಿಕೋ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ನೆಕ್ಸ್ಟ್. ಅದೇ 18:30 ವಚನ. ಅನಂತರ ಎಲಿಯನು, ಕೇಳಿಸ್ಕೊಡ್ರಿ. ಎಲಿಯ ಇಲ್ಲಿ ಏನ್ ಮಾಡಕತ್ತಾನ? ಆಕಾಶದಿಂದ ಬೆಂಕಿ ಭೂಲೋಕದಲ್ಲಿ ಬರಬೇಕು. ಎಸ್, ಹೌದಲ್ಲ? ಓಕೆ, ಹೋದ್ರಿ. ಅನಂತರ ಎಲಿಯನು ಎಲ್ಲಾ ಜನರನ್ನು ಹತ್ತಿರಕ್ಕೆ ಕರೆಯಲು ಅವರು ಬಂದರು. ಕೇಳಿಸ್ಕೊಡ್ರಿ. ಯಾರು ಬಂದ್ರಿ ಇಲ್ಲಿ? ಎಲ್ರಿ? ಎಲ್ಲಾ ಜನರು. ಮೊದಲನೇದಾಗಿ ಯಾರನ್ನ ಬ್ಲೇಮ್ ಮಾಡಕ್ ಹೋಗ್ಬೇಡ್ರಿ. ಎರಡನೇದಾಗಿ 2 ಮನಸ್ಸುಳ್ಳವರಾಗಿರ್ಬೇಡ್ರಿ. ಮೂರನೇದಾಗಿ ಎಲ್ಲಾ ಜನರನ್ನು ಹತ್ತಿರಕ್ಕೆ ಕರೆಯಲು ಅವರು ಬಂದರು. ಅವನು ಹಾಳಾಗಿದ್ದ ಅಲ್ಲಿನ ಯೆಹೋವ ವೇದಿಯನ್ನ ತಿರುಗಿ ಕಟ್ಟಿಸಿದನು. ಎಷ್ಟು ಜನ ನಿಮ್ಮ ಹಾಳಾಗಿರುವಂತ ಯಜ್ಞ ವೇದಿಯನ್ನ ತಿರುಗಿ ಕಟ್ಟಿಸ್ತೀರಿ? ಅರ್ಥ ಆಗಲ್ಲ, ಬಿಚ್ಚಿ ಹೇಳ್ತೀನಿ. ಎಷ್ಟು ಜನ ಬೈಬಲ್ ಓದಿಲ್ಲ, ಪ್ರಾರ್ಥನೆ ಮಾಡಿಲ್ಲ, ಆರಾಧನೆ ಮಾಡಿಲ್ಲ ಅಂತ ಜನ ಮತ್ತೆ ತಿರುಗಿ ಪುನರ್ಸ್ಥಾಪನೆಗೊಳ್ಳಲಿಕ್ಕೆ ನೀವು ಮನಸ್ಸು ಮಾಡ್ತೀರಿ? ಹಲ್ಲೆಲೂಯಾ, ಹಲ್ಲೆಲೂಯಾ. ಇದರ ಅರ್ಥ ಏನು ಗೊತ್ತೇನ್ರಿ? ಹಾಳಾಗಿದ್ದ ಅಲ್ಲಿನ ಯೆಹೋವನ ವೇದಿಯನ್ನ ಆತನು ತಿರುಗಿ ಕಟ್ಟಿಸ್ದ.
ನಿಮ್ಮ ಪ್ರಾರ್ಥನೆ ಜೀವಿತವನ್ನು ತಿರುಗಿ ಕಟ್ಟಿಕೊಳ್ಳುವುದಾದ್ರೆ, ನಿಮ್ಮ ಒಂದು ಬೈಬಲ್ ಓದೋದನ್ನ ತಿರುಗಿ ಕಟ್ಟಿಕೊಳ್ಳುವುದಾದ್ರೆ, ನಿಮ್ಮ ಆರಾಧನಾ ಶೈಲಿಯನ್ನು ತಿರುಗಿ ಕಟ್ಟಿಕೊಳ್ಳುವುದಾದ್ರೆ, ಮರಳಿ ಮತ್ತೆ ನಿಮ್ಮ ಒಂದು ದೇವರಾದ ಯೆಹೋವನನ್ನ, ಯೇಸುವನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡುವುದಾದ್ರೆ, ಅಂತ ಸಮಯದಲ್ಲಿ ಬಂದ್ರೆ ದೇವರು ಆಕಾಶದಿಂದ ಒಂದು ಮಳೆಯನ್ನು ಆತನು ನಿಮ್ಮ ಕುಟುಂಬಗಳ ಮೇಲೆ, ನಿಮ್ಮ ಜೀವಿತಗಳ ಮೇಲೆ ಆತನು ಸುರಿಸುವನಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಮುಂದೆ ಯೆಹೋವನಿಂದ ಇಸ್ರಾಯೇಲನೆಂಬ ಹೆಸರು ಹೊಂದಿದ ಯಾಕೋಬನ ಮಕ್ಕಳಿಂದ ಉತ್ಪತ್ತಿಯಾದ, ಕೇಳಿಸ್ಕೊಡಿ, ಇದು ಬಹಳ ಇಂಪಾರ್ಟೆಂಟ್. ಕೇಳಿಸ್ಕೊಡಿ, ಯಾಕೋಬನ ಮಕ್ಕಳಿಂದ ಉತ್ಪತ್ತಿಯಾದ ಕುಲಗಳ ಸಂಖ್ಯೆಗೆ ಸರಿಯಾಗಿ 12 ಕಲ್ಲುಗಳನ್ನ ತೆಗೆದುಕೊಂಡು ಯೆಹೋವನ ಹೆಸರಿಗೋಸ್ಕರ ಒಂದು ವೇದಿಯನ್ನು ಕಟ್ಟಿಸಿ ಅದರ ಸುತ್ತಲೂ 20 ಸೇರು ಬೀಜವರಿ ನೆಲವನ್ನು ಅಗೆಸಿ ಕಾಲುವೆ ಮಾಡಿಸಿದನು. ಕೇಳಿಸ್ಕೊಂಡು, ಈ ಇಸ್ರಾಯೇಲರ ಯಾಕೋಬನ ಮನೆತನದ 12 ಕುಲಗಳ ಏನ್ ಸೂಚಿಸ್ತೈತಿ. ಹಲ್ಲೆಲೂಯಾ. ಯೇಸು ಸ್ವಾಮಿಗೆ ಎಷ್ಟು ಜನ ಶಿಷ್ಯರಿದ್ರು? ಎಷ್ಟು ಜನ ಶಿಷ್ಯರಿದ್ರು? ಇಲ್ಲಿ ಬಂದಿರುವಂತ ನಮ್ಮೆಲ್ಲರ ಮನಸ್ಸು ಒಂದಾದ್ರೆ, ಹಲ್ಲೆಲೂಯಾ, ಇಸ್ರಾಯೇಲರ ಕುಲಗಳ ಸಂಖ್ಯೆಗೆ ಸರಿಯಾಗಿ ಒಂದೊಂದು ಕಲ್ಲನ್ನು ತೆಗೆದುಕೊಂಡ. ಯಾಕೆ ಗೊತ್ತೇನ್ರಿ? ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಈ ಎಲಿಯ ಪ್ರಾರ್ಥನೆ ಮಾಡಬೇಕಾಗಿತ್ತು. ಪ್ರಾರ್ಥನೆ ಮಾಡಿದಾಗ ಆ ಆಕಾಶದ ಬೆಂಕಿ ಭೂಮಿ ಮೇಲೆ ಬಿದ್ದು ಅದನ್ನೆಲ್ಲವನ್ನು ಸುಟ್ಟಬೇಕಾಗಿತ್ತು. ಹಲ್ಲೆಲೂಯಾ. ಕೇಳಿಸ್ಕೊಡ್ರಿ, ನೀನು ಯಾವಾಗ ನೀನು ಒಂದು ಮನಸ್ಸುಳ್ಳವನಾಗಿರ್ತೀಯೋ, ನಿನ್ನ ಲೈಫಲ್ಲಿ ಇರುವಂತ ಬೇಡವಾದ ಕಾರ್ಯಗಳನ್ನ, ಬೇಡವಾದ ಸಂಗತಿಗಳನ್ನ ದೇವರು ತೆಗೆದು ಹಾಕುವನಾಗಿದ್ದಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ದ, ಯಾವ ರಾಜ್ಯದಲ್ಲಿ ಬೇದ ಹುಡ್ತದೋ ಆ ರಾಜ್ಯ ನಿಲ್ಲಂಗಿಲ್ಲ, ಯಾವ ಮನೆಯಲ್ಲಿ ಬೇದ ಹುಡ್ತದೋ ಆ ಮನೆ ನಿಲ್ಲಂಗಿಲ್ಲ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಏನಪ್ಪ ಜನರು ಹೇಳಿದ್ರಂದ್ರೆ, ಈತ ಬೆಲ್ಜಿಬೂಲ್ ಸಹಾಯದಿಂದ ದೆವ್ವ ಬಿಡಿಸ್ತಾನ, ಯೇಸು ಸ್ವಾಮಿ ಅವನ ಸಹಾಯದಿಂದ ದೆವ್ವ ಬಿಡಿಸ್ತಾನ. ಯೇಸು ಸ್ವಾಮಿ ಹೇಳ್ತಾನೆ ಅಂದ್ರೆ, ಸೈತಾನನ ವಿರುದ್ಧವಾಗಿ ಕೆಲಸ ಮಾಡೋದು ಉಂಟಾ? ಹಲ್ಲೆಲೂಯಾ. ಯಾವಾಗಲೂ ದೇವರ ರಾಜ್ಯ ಮತ್ತು ಸೈತಾನನ ರಾಜ್ಯ ಅಪೋಸಿಟ್ ಇದಾವೆ. ದೇರ್ ಆರ್ 2 ಅಪೋಸಿಟ್ ಕಿಂಗ್ಡಮ್. ಹಲ್ಲೆಲೂಯಾ. ಒಂದು ಸೈತಾನ ರಾಜ್ಯ, ಇನ್ನೊಂದು ದೇವರ ರಾಜ್ಯ. ಹಲ್ಲೆಲೂಯಾ. ಈ ದೇವ್ರ ರಾಜ್ಯ ಯಾವಾಗಲೂ ಸೈತಾನ ಹೋಗಂಗಿಲ್ಲ, ಸೈತಾನ ರಾಜ್ಯ ಯಾವಾಗಲೂ ದೇವ್ರ ರಾಜ್ಯ ಎಂಟ್ರಿಯಾಗಿ ಬರಂಗಿಲ್ಲ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಾವು ಅರ್ಥ ಮಾಡ್ಕೋಬೇಕೇನಂದ್ರೆ, ಹಲ್ಲೆಲೂಯಾ, ಇವತ್ತು ನನ್ನ ಲೈಫಲ್ಲಿ ಏನಪ್ಪಾ ಅಂದ್ರೆ, ಹಲ್ಲೆಲೂಯಾ, ನಾನು ಇವತ್ತು ಒಂದಿದಿನ. ಹಲ್ಲೆಲೂಯಾ, ಒಂದಿದಿನ. ಹಲ್ಲೆಲೂಯಾ. ನಿನ್ನ ಬಾಜು ಕೂತಂತ ಜನರ ಜೊತೆ ನೀನು ಯಥಾರ್ಥ ಹೃದಯದಿಂದ ಮಾತನಾಡ್ತೀಯಾ? ಎಸ್, ಮಾತನಾಡ್ತೀಯಾ? ನಿನ್ನ ಮನೆ ಬಾಜು ಇರೋ ಜನರ ಜೊತೆ ನೀನು ಯಥಾರ್ಥವಾಗಿದೆಯಾ? ನಿನ್ನ ಮನೆ ಹಿಂದ್ಗಡೆ ಜನರ ಜೊತೆ ನೀನು ಯಥಾರ್ಥವಾಗಿದೆಯಾ? ಹಲೋ, ನಿನ್ನ ಕೆಲಸ ಮಾಡುತ್ತ ನಿನ್ನ ಕಲಿಗೆ ಜೊತೆ ನೀನು ಯಥಾರ್ಥವಾಗಿದೆಯಾ? ಹಲೋ, ಇದೆಯಾ? ಇಲ್ಲ ಅಂದ್ರೆ ನಾಳೆ ಸ್ಟಾರ್ಟ್ ಮಾಡೋ. ನಿನ್ನ ಲೈಫಲ್ಲಿ ನೋಡು, ಇಲ್ಲಿ ತನಕ ಏನೆಲ್ಲ ಪ್ರಾರ್ಥನೆ ಮಾಡ್ತಿದ್ದಿಲ್ಲ, ಯಾವ್ಯಾವ ತಡೆಗಳಾಗಿದ್ದಾವೋ ಅದೆಲ್ಲವನ್ನು ದೇವರು ತೆಗೆದು ಹಾಕಿ ಶೀಘ್ರನೇ ದೇವರೇನಪ್ಪ ಅಂದ್ರೆ ನಿಮ್ಮ ಪಾದ ಕೆಳಗಡೆ ಆತನು ಹಾಕುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಎಲ್ಲರಕಿನ ಬೈಬಲ್ ಅಲ್ಲಿ ಒಂದು ದೊಡ್ಡ ಒಂದು ನಮ್ಮ ಪ್ರಾರ್ಥನೆಗೆ ಅಡೆತಡೆ ಆಗೋ ಒಂದು ವಸ್ತು ಗೊತ್ತೇನ್ರಿ? ಅನ್ಫರ್ಗ್ಯೂನೆಸ್, ಕ್ಷಮಿಸದೇ ಇರುವ ಭಾವನೆ. ಆಮೇಲೆ ಐ ಥಿಂಕ್ 1 ತಿಂಗಳ ಹಿಂದೆ ಇದನ್ನ ನಾನು ಟೀಚ್ ಮಾಡಿದ್ದೀನಿ, ಯಾವ ರೀತಿ ಕ್ಷಮಿಸ್ಬೇಕೆಂಬುದಾಗಿ. ಹಲ್ಲೆಲೂಯಾ. ನೀವು ಒಂದ್ ವೇಳೆ ನೀವು ಒಳಗಾದ್ರೆ ನಿಮ್ಮ ಲೈಫಲ್ಲಿ ಯಾವ ಶತ್ರು ಕೂಡ ಇರಂಗಿಲ್ಲ. ಹಲ್ಲೆಲೂಯಾ. ಹೇಳಿ, ಯಾವ ಶತ್ರು ಕೂಡ ಇರಂಗಿಲ್ಲ. ಇವತ್ತು ಅತ್ತೆ ಕಂಡ್ರೆ ಸೊಸೆ ಹಂಗಿಲ್ಲ, ಸೊಸೆ ಕಂಡ್ರೆ ಅತ್ತೆ ಹಂಗಿಲ್ಲ, ಅಪ್ಪನ ಕಂಡ್ರೆ ಮಗ ಹಂಗಿಲ್ಲ, ಮಗನ ಕಂಡ್ರೆ ಅಪ್ಪ ಹಂಗಿಲ್ಲ. ಹಲ್ಲೆಲೂಯಾ. ಇವತ್ತು ನಮ್ಮ ಕುಟುಂಬದಲ್ಲಿ ಒಂದಿಲ್ಲ ಅಂದ್ರೆ, ನಮ್ಮ ಕುಟುಂಬದಲ್ಲಿ ನಾವು ಪರಲೋಕದಿಂದ ದೇವರ ಪ್ರಸನ್ನತೆಯನ್ನ ಯಾವ ರೀತಿ ನಾವು ತರ್ತೇವೆ? ಹಲೋ. ಮೂರನೇದಾಗಿ ನಮ್ಮೆಲ್ಲರ ಮನಸ್ಸು ಒಂದಾಗಬೇಕು. ಯಾಕೆ ಒಂದಾಗಬೇಕು? ನಾವೆಲ್ಲರೂ ಒಂದು ದೇವರನ್ನ ಆರಾಧನೆ ಮಾಡ್ತೇವೆ. ಹಲ್ಲೆಲೂಯಾ. ಹೇಳಿ, ಒಂದು ದೇವರನ್ನ ಆರಾಧನೆ ಮಾಡ್ತೇವೆ. ಬೈಬಲ್ ಹೇಳ್ತಿದೆ, ನೀವೆಲ್ಲರೂ ಒಂದೇ.
ಒಂದು ದೇವ್ರನ್ನ ಆರಾಧನೆ ಮಾಡುವಾಗ, ಒಂದು ದೇವರ ಆರಾಧನೆ ಮಾಡುವಂತ ಮಕ್ಕಳು ಮನಸ್ಸು ಯಾಕೆ ಕಲಿಬಿಲಿ? ಹಾಲೆಲೂಯಾ, ಹಾಲೆಲೂಯಾ. ಹೇಳ್ರಿ, ಮನಸ್ಸು ಯಾಕೆ ಗಲಿಬಿಲಿ? ಯಾವಾಗ ನೋಡ್ರಿ, ನಮ್ಮ ದೇವರು ಸಮಾಧಾನಕ್ಕೆ ಕಾರಣ ಹೊರತು ಗಲಿಬಿಲಿ ಕಾರಣ ಅಲ್ಲ. ನೀವು ಗಲಿಬಿಲಿನೇ ಏನೇ ಮಾಡಿದ್ರು ಕೂಡ ಮುಂಬರು ದಿನ ಕೆಡ್ತದ. ಅದಕ್ಕೋಸ್ಕರವಾಗಿ ಏನೇ ನಿಮ್ಮ ಲೈಫ್ ಡಿಸಿಷನ್ ತಗೋಬೇಕಂದ್ರೆ ಶಾಂತವಾಗಿ ಪ್ರಾರ್ಥನೆ ಮಾಡಿ ಡಿಸಿಷನ್ ತೆಗೆದುಕೊಳ್ಳೋರಾಗಿರ್ಬೇಕು. ಹಲ್ಲೆಲೂಯಾ. ಅದಕ್ಕೆ ಬೈಬಲ್ ಹೇಳ್ತೇನಪ್ಪ ಅಂದ್ರೆ, ಗಲಿಬಿಲಿ ಉಳ್ಳ ದೇವರಲ್ಲ, ನಾನು ಸಮಾಧಾನಕ್ಕೆ ಕಾರಣನಾಗಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ.